ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೋನು ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಯಾವುದೇ ರೀತಿ ಬ್ಯೂಟಿ ಟಿಪ್ಸ್ ವಿಡಿಯೋನ ಮಾಡ್ತಾ ಇಲ್ಲ. ಇವತ್ತು ನನ್ನ ಮಗಳ 6 ಮಂತ್ ಬರ್ಡೇ ಇದೆ. ಸೊ ಬರ್ಡೇ ವಿಡಿಯೋನ ಮಾಡ್ತಾ ಇದ್ದೀನಿ. ಅವಳ ಬರ್ಡೇ ಯಾವ ರೀತಿ ಆಯಿತು, ಹಾಗೆ ಅವಳ ಬರ್ಡೇಗೆ ನಾವು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನನ್ನ ಗಿಫ್ಟ್ ಮಾಡಿದ್ವಿ, ಹಾಗೆ ಬರ್ಡೇ ಫೋಟೋಸ್ ಎಲ್ಲ ಯಾವ ರೀತಿ ಬಂತು ಅಂತ ನಾನು ಈ ವಿಡಿಯೋದಲ್ಲಿ ಮಾಡಿ. ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ನನ್ನ ತಮ್ಮ ಗೋಲ್ಡು ಮತ್ತು ಬ್ಲ್ಯಾಕ್ ಕಲರ್ ಬಲೂನ್ಸ್ನ ತಗೊಬಂದಿದ್ದಾನೆ. ಹಾಗೆ ಇಟ್ಸ್ ಮೈ ಆಫ್ ಬರ್ಡೇ ಅನ್ನೋದೊಂದು ಟ್ಯಾಗ್ ಸಹ ತರಿಸಿದ್ದೀನಿ. ಇದು ನಮ್ಮ ಹಳ್ಳಿ ಸುತ್ತಮುತ್ತ ಎಲ್ಲೂ ಸಿಗಲ್ಲ, ಹಾಸನಲ್ಲೇ ತರಿಸ್ಬೇಕು. ಸೊ ಅಲ್ಲಿಂದನೇ ತರಿಸಿದ್ದೀನಿ. ನನ್ನ ಮಗಂದು 6 ಮಂತ್ ಬರ್ಡೇಲು ಇದನ್ನು ತರಿಸಿದ್ದೆ, ಬಟ್ ಅದನ್ನೆಲ್ಲೋ ಕಳ್ದಾಕ್ಬಿಟ್ಟಿದ್ದಾರೆ ಅಮ್ಮ. ಸೊ ಇವಾಗ ಮತ್ತೆ ಹಾಫ್ ಬರ್ಡೇ, ಇಟ್ಸ್ ಮೈ ಹಾಫ್ ಬರ್ಡೇ ಅನ್ನೋದನ್ನು ತರಿಸಿದ್ದೀನಿ. ಸೊ ಇದೆಲ್ಲ ಹಾಕಿ ಅವನು ಡೆಕೋರೇಷನ್ ಮಾಡ್ತಾನೆ ಇವಾಗ ನೀಟಾಗಿ. ಇವನು ನನ್ನ ಮುದ್ದು ಮಗ ಚಿನ್ನು. ಇಷ್ಟೊತ್ತು ಮಲಗಿದ್ದ, ಇವಾಗ ಎದ್ದು ಬಂದಿದ್ದಾನೆ. ಸೊ ಬಲೂನ್ಸ್ ಎಲ್ಲ ನೋಡಿಬಿಟ್ಟು ಮಮ್ಮಿ ಯಾಕೆ ತರಿಸಿದೀಯಾ ಇದೆಲ್ಲ ಅಂತ ಕೇಳ್ತಿದ್ದ. ಚುಕ್ಕಿ ಬರ್ಡೇ ಮಾಡೋಕ್ಕೆ ಮಗನೆ ಅಂತ ಹೇಳ್ತಾ ಇದ್ದೆ. ಸೊ ಅವನೇನು ಕಿತಾಪತಿ ಮಾಡಲ್ಲ, ಸೈಲೆಂಟು. ನನ್ನ ಮಗ ತುಂಬ ಸೈಲೆಂಟಾಗಿ ಕೂತಿದ್ದಾನೆ. ಇನ್ನು ನನ್ನ ತಮ್ಮ ಮತ್ತು ಅವನ ಫ್ರೆಂಡು ಇಬ್ಬರು ಸಹ ಬಲೂನ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಅವನಿಗೆ ತುಂಬ ಗ್ರ್ಯಾಂಡಾಗಿ ಬೇಡ, ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿದೆ. ಬಟ್ ಇರಲಿ ನೋಡೋಣ, ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಜಾಸ್ತಿ ಬಲೂನ್ಸ್ ಎಲ್ಲ ತಗೊಬಂದಿದ್ದ. ಸೊ ಇಬ್ಬರು ಸಹ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವರಿಬ್ಬರು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಚುಕ್ಕಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ನಲ್ಲ. ಸೊ ಆ ಗಿಫ್ಟ್ನ ತಗೊಬರೋಣ ಅಂತ ಹೊರಟ್ವಿ. ಇವಾಗ ಚುಕ್ಕಿಗೆ ಗಿಫ್ಟ್ ತಗೋಬೇಕು ಅಂತ ಹೇಳಿದ್ವಲ್ಲ, ಗಿಫ್ಟ್ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು, ಹಸ್ಬೆಂಡ್ ಮತ್ತೆ ಚುಕ್ಕಿ ಹೋಗ್ತಾ ಇದ್ದೀವಿ. ನನ್ನ ಮಗನ್ನ ಮನೇಲೆ ಬಿಟ್ಬಿಟ್ಟು ಬಂದಿದ್ದೀನಿ. ಏನು ಗಿಫ್ಟ್ ಅಂತ ಫುಲ್ ವಿಡಿಯೋ ನೋಡಿ, ಸರ್ಪ್ರೈಸ್ ಆಗಿರುತ್ತೆ. ನಾವು ಬರೋ ಅಷ್ಟರಲ್ಲಿ ನನ್ನ ತಮ್ಮ ಫುಲ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದ. ನನಗಂತೂ ಇದು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ದ. ನಾನು ಇಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮತ್ತು ಅವ್ಳು ಕೇಕ್ ಆರ್ಡರ್ ಮಾಡಿದ್ವಲ್ಲ, ಅದಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾನು ಯಾವ ಥರ ಫೋಟೋ ಕಳಿಸಿದ್ದೆ ಅದೇ ಥರ ಕೇಕ್ ಮಾಡಿಕೊಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಅಷ್ಟೇ ಚೆನ್ನಾಗಿದೆ ಕೇಕ್ ಅಂತ ಹೇಳಿದ್ರು. ಫ್ಲೇವರು ಅಷ್ಟೇ ಚೆನ್ನಾಗಿತ್ತು. ಚುಕ್ಕಿ ಸ್ವಲ್ಪ ಅಳ್ತಾ ಇದ್ಲು, ಹಾಗಾಗಿ ನಾವು ಅವಳ ಜೊತೆ ನಿಂತ್ಕೊಂಡು ನಾವೇ ಕೇಕ್ ಕಟ್ ಮಾಡಿಸಿದ್ವಿ. 4 ಜನ ನಿಂತ್ಕೊಂಡು ಕೇಕ್ ಕಟ್ ಮಾಡಿಸಿದ್ವಿ. ನನ್ನ ಮಗ ಅಂತೂ ತುಂಬಾ ಖುಷಿಯಾಗಿದ್ದ. ಅವನಿಗಂತೂ ಈ ಥರ ಬರ್ಡೇ ಸೆಲೆಬ್ರೇಷನ್ ಅಂದರೆ ತುಂಬಾ ಇಷ್ಟ. ಅವನಂತೂ ಫುಲ್ ಎಕ್ಸೈಟ್ ಆಗಿದ್ದ. ನೋಡಿ, ಇನ್ನೂ ಕ್ಲಾಪ್ಸ್ ಹಾಕೋದು ನಿಲ್ಲಿಸೇ ಇಲ್ಲ ಅವನು. ಅದ್ರ ಜೊತೆಗೆ ನನ್ನ ತಮ್ಮ ಅವನ ಫ್ರೆಂಡ್ದು ಕ್ಯಾಮ್ರಾನು ಸಹ ಇಸ್ಕೊಬಂದಿದ್ದ. ಸೊ ಫೋಟೋಸ್ ಅಂತೂ ಎಲ್ಲ ತುಂಬ ಚೆನ್ನಾಗಿ ಬಂತು. ಸೊ ಫೈನಲ್ ಆಗಿ ಅವಳ ಹತ್ರ ಕೇಕ್ ಕಟ್ ಮಾಡಿಸಿದ್ವಿ. ಹೀಗಿತ್ತು ನನ್ನ ಮಗಳ 6 ಮಂತ್ ಬರ್ಡೇ. ಗಿಫ್ಟು ನಾನು ಅವಳಿಗೆ ಅಲ್ಲಿ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಅವಳು ತುಂಬಾ ಅಳ್ತಾ ಇದ್ಲು. ಏನು ಗಿಫ್ಟ್ ತೊಗೊಂಬಂದ್ವಿ ಅಂತ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದ್ರಲ್ಲಿ ತೋರಿಸ್ತೀನಿ. ಅವಳಿಗೆ ನಾವೀ ಕಾಲು ಬಳೆನ ತಗೊಬಂದು, ನನ್ನ ಮಗನಿಗೆ 5 ಮಂತಿಗೆ ಕಿವಿ ಚುಚ್ಚಿಸಿ ಕಾಲು ಬಳೆ ಎರಡನ್ನೂ ತಂದಿದ್ದೋ. ಬಟ್ ಇವಳಿಗೆ ಕಿವಿ ಹಾಲೆ ಸ್ವಲ್ಪ ಚಿಕ್ಕದಿದೆ ಅಂತ ಹೇಳಿಬಿಟ್ಟು ಕಿವಿ 5 ಮಂತಿಗೆ ಚುಚ್ಚಿಸ್ಲಿಲ್ಲ. ಹಾಗಾಗಿ ಕಾಲು ಬಳೆನೂ ಸಹ ತರೋಕ್ಕಾಗಿರಲಿಲ್ಲ. ಸೊ ಇವತ್ತು ತಂದುಬಿಡೋಣ ಅಂಥೇಳಿ ತಗೊಬಂದ್ವಿ. ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಈ ಡಿಸೈನ್ನೇ ತಗೊಬಂದ್ವಿ. ಸೊ ಅವಳ ಕಾಲಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಎಲ್ಲ ಮಕ್ಳಿಗೂ ಅಷ್ಟೇ. ಸೊ ಫಸ್ಟ್ ಟೈಮ್ ಕಾಲು ಬಳೆ, ಕಾಲು ಚೈನು ಈ ಥರದ್ದೆಲ್ಲ ಹಾಕಿದಾಗ ಅವರು ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಅದರಲ್ಲೂ ಹೆಣ್ಮಕ್ಳಿಗೆ ಕಿವಿಗೆ ಓಲೆ, ಕತ್ತಿಗೆ ಸರ, ಕೈಗೆ ಬಳೆ, ಕಾಲಿಗೆ ಗೆಜ್ಜೆ ಇದೆಲ್ಲ ಹಾಕಿಬಿಟ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಲ್ವಾ. ತುಂಬಾ ಕ್ಯೂಟಾಗಿ ಕಾಣಿಸ್ತಾರೆ. ಹಾಗೆ ನನ್ನ ಮಗಳಿಗೆ ಈ ಕಾಲು ಬಳೆ ಹಾಕಿದಾಗ ಅವಳ ಕಾಲು ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಇನ್ನು ಫೋಟೋಸ್ ಎಲ್ಲ ಈ ರೀತಿ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಫೋಟೋಸ್ ಬಂದು ನನ್ನ ಮಗನ 6 ಮಂತ್ ಬರ್ಡೇ ಫೋಟೋಸು. ಅವನಿಗೆ ಈ ರೀತಿ ಕೂತ್ಕೊಂಡು ಕೇಕ್ ಕಟ್ ಮಾಡಿಸಿದ್ವಿ, ಅದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಅವನು ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ. ಸೊ ಇದಿಷ್ಟು ನನ್ನ ಮಗಳ 6 ಮಂತ್ ಬರ್ಡೇ ವಿಡಿಯೋ ಆಗಿತ್ತು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನಗಳು ಎಷ್ಟು ಬೇಗ ಕಳೆದು ಹೋಗ್ತವೆ ಅಂತ ಗೊತ್ತೇ ಆಗೋದಿಲ್ಲ. ಸೊ ಇರೋವರೆಗೆ ನೀವು ನಗ್ತಾ ನಿಮ್ಮ ಜೊತೆಯಲ್ಲಿರೋರನ್ನು ನಗಿಸ್ತಾ ನಿಮ್ಮ ದಿನಾನ ಕಳೀರಿ ಅಂತ ಹೇಳ್ತಾ ನನ್ನ ಈ ದಿನದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ತುಂಬಾ ಥ್ಯಾಂಕ್ ಯು.